ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಸುಲಭವಾಗಿ ಪ್ಯಾಟೀಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ. ಮೊದಲು ಬೇಯಿಸಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಮ್ಯಾಶ್ ಮಾಡಿಕೊಳ್ಳಿ. ಗಂಟಿಲ್ಲದ ಹಾಗೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಬೇಕು. ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಗೂ 1 ಸ್ಪೂನ್ ಚಾಟ್ ಮಸಾಲ ಹಾಕಿಕೊಳ್ಳಿ. ಚಾಟ್ ಮಸಾಲ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ನೋಡಿ, ಈ ರೀತಿ ಪಾತ್ರೆಗೆ ತೆಗೆದ ನಂತರ ಇನ್ನೊಂದು ಪಾತ್ರೆಗೆ 2 ಬಟ್ಟಲು ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಾನು ತೋರಿಸುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ, ಈ ಮಿಶ್ರಣ ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ನೋಡಿ, ಒಂದು ತಟ್ಟೆಗೆ ಬ್ರೆಡ್ಡನ್ನು ಹಾಕಿಕೊಳ್ಳಿ. ಆ ಬ್ರೆಡ್ಡಿನಲ್ಲಿ ಮೊದಲೇ ಮಾಡಿರುವ ಆಲೂ ಮಿಶ್ರಣವನ್ನು ಹಾಕಿ ಬ್ರೆಡ್ಡಿಗೆ ಹಚ್ಚಿಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಬ್ರೆಡ್ಡನ್ನು ಆಲೂ ಮಿಶ್ರಣದಿಂದ ಹಚ್ಚಿಕೊಳ್ಳಿ. ಇದಕ್ಕೆ ಇನ್ನೊಂದು ಬ್ರೆಡ್ಡನ್ನು ಹಚ್ಚಿ ಕ್ಲೋಸ್ ಮಾಡಿಕೊಳ್ಳಿ. ಇದೇ ರೀತಿ ಎಲ್ಲ ಬ್ರೆಡ್ಡನ್ನು ಹಚ್ಚಿಕೊಂಡು ಒಂದು ತಟ್ಟೆಗೆ ಇಟ್ಟಿಕೊಳ್ಳಿ. ನೋಡಿ, ಎಲ್ಲ ಬ್ರೆಡ್ಡನ್ನು ಇದೇ ರೀತಿ ಮಾಡಿಕೊಳ್ಳಿ. ಈ ರೀತಿ ಮಾಡಿ ಬ್ರೆಡ್ಡನ್ನು ಕಟ್ ಮಾಡಿಕೊಳ್ಳಬೇಕು. ತ್ರಿಕೋನ ಆಕಾರದಲ್ಲಿ ಬ್ರೆಡ್ಡನ್ನು ಕಟ್ಟಿ ಮಾಡಿಕೊಳ್ಳಿ. ನೋಡಿ, ಈ ಸ್ಯಾಂಡ್ವಿಚ್ ರೀತಿ ಮಾಡಿಕೊಂಡರೆ ನಡೆಯುತ್ತದೆ. ಇದೇ ರೀತಿ ಎಲ್ಲ ಬ್ರೆಡ್ನಿಂದ ಕಟ್ ಮಾಡಿ ಒಂದು ತಟ್ಟೆಗೆ ಇಟ್ಟಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯಲು ಬಿಡಿ. ಕಾದಿರುವ ಎಣ್ಣೆಯಲ್ಲಿ ಮೊದಲನೇ ಮಾಡಿರುವ ಮಿಶ್ರಣದಲ್ಲಿ ಬ್ರೆಡ್ಡನ್ನು ಎದ್ದಿ ಪಕೋಡ ರೀತಿ ಹಾಕಿಕೊಳ್ಳಿ. ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರಿದುಕೊಳ್ಳಬೇಕು. ನೋಡಿ, ಇದೇ ರೀತಿ ಹಾಕಿಕೊಂಡು ಚೆನ್ನಾಗಿ ಕರಿದುಕೊಳ್ಳಿ. ಇದಕ್ಕೆ ಅಡಿಗೆ ಸೋಡಾ ಏನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಸಣ್ಣ ಉರಿಯಲ್ಲಿ ಮಾಡಿಕೊಂಡರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ, ಇದೇ ರೀತಿ ಚೆನ್ನಾಗಿ ಕರಿದುಕೊಳ್ಳಿ. ಗೋಲ್ಡನ್ ಬ್ರೌನ್ ಬಂದ ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಎಲ್ಲವನ್ನು ಕರಿದುಕೊಳ್ಳಿ. ಉಳಿದಿರುವ ಬ್ರೆಡ್ನಿಂದ ಇದೇ ರೀತಿ ಮಾಡಿ ಚೆನ್ನಾಗಿ ಕರಿದುಕೊಳ್ಳಿ. ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತದೆ ಹಾಗೂ ತುಂಬ ತಿನ್ನಲು ಟೇಸ್ಟಿಯಾಗಿರುತ್ತದೆ. ನೀವು ಹೊರಗಡೆಯಿಂದ ತಂದು ತಿನ್ನುವುದಕ್ಕಿಂತ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು. ನೋಡಿ, ಇದೇ ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಕರಿದುಕೊಳ್ಳಿ. ಇದರ ಜೊತೆ ಹಸಿಮೆಣಸಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತದೆ. 1ರಲ್ಲಿ 2 ಮಾಡಿ ಹಾಕುವುದರಿಂದ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೀತಿ ಕರಿದುಕೊಂಡು ತೆಗೆದುಕೊಳ್ಳಿ. ಈ ಪ್ಯಾಟೀಸ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಇದು ಸ್ವಲ್ಪನೂ ಎಣ್ಣೆ ಕುಡಿಯೋದಿಲ್ಲ. ನೋಡಿ, ಕೈಗೆ ಸ್ವಲ್ಪನೂ ಎಣ್ಣೆ ಹತ್ತುವುದಿಲ್ಲ. ಒಂದು ಸಲ ಈ ರೀತಿ ಟ್ರೈ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಜೊತೆ ಪುದೀನ ಚಟ್ನಿ ಹಾಗೂ ಟೊಮ್ಯಾಟೊ ಜೊತೆಯಂತೂ ತುಂಬ ಟೇಸ್ಟಿಯಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.